ಹಾಯ್ ಎಲ್ಲರಿಗೂ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಚಿಕನ್ ಪ್ಯಾಟೀಸ್ನ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡಿದ್ದು. ಇದು ಮಾತ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ನ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಒಂದು ಪೊಟ್ಯಾಟೋನ ನಾನು ತುರಿದಿಟ್ಕೊಂಡು ಅದರಲ್ಲಿ ಜ್ಯೂಸ್ನ ತೆಗೆದು ಜಸ್ಟ್ ಪೊಟ್ಯಾಟೋನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಮೊಸರೆಲ್ಲೋ ಚೀಸು, ಕಟ್ ಮಾಡಿರೋ ಅಂಥ ಆನಿಯನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರು, 1 ಸ್ಯಾಚೆಟ್ ಚಿಲ್ಲಿ ಫ್ಲೇಕ್ಸ್, 1 ಸ್ಯಾಚೆಟ್ ಆರಿಗ್ಯಾನೋ ಪೌಡರು, ಮತ್ತೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಪೇಸ್ಟ್ನ ಬೇಕಾದರೂ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರು ಮತ್ತೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಬೈಂಡಿಂಗಿಗೆ ಅಂತ ಹೇಳಿ ನಾನಿಲ್ಲಿ ಒಂದು ಮೊಟ್ಟೆನ ಕೂಡ ಹಾಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಮಿಕ್ಸ್ಚರ್ ಒಂದು ಸ್ವಲ್ಪ ಈ ರೀತಿ ಉಂಡೆ ತರ ಬಂದ್ರೆ ಈ ಒಂದು ಮಿಕ್ಸ್ಚರ್ ರೆಡಿ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಗ್ರಿಲ್ಲಿಂಗ್ ಪ್ಯಾನಿಗೆ ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಅದನ್ನ ಪ್ಯಾಟಿಸ್ ಶೇಪಿಗೆ ಕೊಟ್ಕೊಂಡು ಎರಡು ಕಡೆ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪ್ಯಾಟಿಸ್ನ ನೀವು ಸ್ಯಾಂಡ್ವಿಚ್ಗಾಗಿರ್ಬೋದು, ಬರ್ಗರ್ಗಾಗಿರ್ಬೋದು, ಮತ್ತೆ ಯಾರೆಲ್ಲ ಡಯಟ್ ಫಾಲೋ ಮಾಡ್ತಾ ಇರ್ತೀರಲ್ಲ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ನನ್ನ ಹಸ್ಬೆಂಡ್ ಜಿಮ್ಮಿಗೆ ಹೋಗ್ತಾರಲ್ಲ, ಅವರು ಚಿಕನ್ನ ತಂದ್ರೆ ಈ ರೀತಿ ಪ್ಯಾಟೀಸ್ನೇ ಮಾಡ್ಕೊಳ್ತಾರೆ. ಆಕ್ಚುಲಿ ನಾನು ಬ್ರೆಸ್ಟ್ ಪೀಸ್ನ ಯೂಸ್ ಮಾಡ್ಕೊಂಡಿರೋದು. ಹೀಗೆ ಪ್ಯಾಟೀಸ್ನ ಒಂದು 10 ಮಿನಿಟ್ಸ್ ಎರಡು ಕಡೆ ಬಾಯ್ಲ್ ಮಾಡ್ಕೊಂಡ್ರೆ ಈ ಒಂದು ಪ್ಯಾಟೀಸ್ ರೆಡಿ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.